ಹಲೋ ಬ್ರದರ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಇಷ್ಟ. ನಿಮಗೆ ಈಗಾಗಲೇ ವಿಡಿಯೋದ ಟೈಟಲ್ ಮತ್ತೆ ತಮ್ನೆಲ್ ನೋಡಿ ಗೊತ್ತಾಗಿರುತ್ತೆ. ಫೋನಲ್ಲಿ ಇಂಟರ್ನೆಟ್ ಸೇವ್ ಆಗ್ತಿಲ್ಲ ಅಂತ ನೀವೆಲ್ಲ ತುಂಬಾ ಜನ ಅನ್ಕೊಳ್ತಾ ಇರ್ತೀರಾ. ಅದಾದ್ಮೇಲೆ ನೀವು ಒಂದೊಂದ್ಸಲಿ ಅಬ್ಸರ್ವ್ ಕೂಡ ಮಾಡಿರ್ಬೋದು. ಫೋನಲ್ಲಿ ಇಂಟರ್ನೆಟ್ ಅನ್ನ ಆನ್ ಮಾಡಿ ಹಾಗೆ ಇಟ್ಕೊಂಡಿರ್ತೀರಾ, ಏನು ಯೂಸೇ ಮಾಡಿರೋದಿಲ್ಲ. ಆಯ್ತಾ, ವಿತ್ ಇನ್ ಒಂದು 11 ಗಂಟೆ 12 ಗಂಟೆ ಆಗ್ತಿದ್ದಂಗೆ, ಮಧ್ಯಾಹ್ನ ಹೇಳ್ತಿದ್ದೀನಿ, ನೈಟ್ ಎಲ್ಲ ಆಗ್ತಿದ್ದಂಗೆ 50% ಡೇಟಾ ಖಾಲಿ, 90% ಡೇಟಾ ಖಾಲಿ ಅಂತ ಟಕ್ ಅನ್ನಂಗೆ ಒಂದು ನೋಟಿಫಿಕೇಶನ್ ಕೂಡ ಬಂದ್ಬಿಡುತ್ತೆ ಆಪರೇಟರ್ಸ್ ಕಡೆಯಿಂದ. ನೀವು ಶಾಕ್ ಆಗೋಗ್ಬಿಡ್ತೀರಾ, ಇದೇನಪ್ಪ ಇದು, ನಾನು ನೆಟ್ಟೇ ಯೂಸ್ ಮಾಡಲ್ಲ, ಇದಕ್ಕಿದಂಗೆ ಡೇಟಾ ಇಷ್ಟು ಖಾಲಿ ಹೋಯ್ತಲ್ಲ, ಎಲ್ಲಿ ಖಾಲಿ ಆಯ್ತು ಏನೋ ಹೇಗೆ ಅಂತ ಪ್ರತಿದಿನ ಕೂಡ ಇದೇ ಪ್ರಾಬ್ಲಮ್ನ ಕೂಡ ತುಂಬಾ ಜನ ಫೇಸ್ ಮಾಡ್ತಾ ಇರ್ತೀರಾ. ಮತ್ತೆ ಈಗಂತೂ ನೋಡ್ಬೋದು, ಈ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, ಏನ್ ಸಿಕ್ಕಿದೆ ಚಾನ್ಸು ಅಂತ ಏರ್ಟೆಲ್, ಜಿಯೋ, ಎಲ್ಲೋ VI ಇವರೆಲ್ಲ ರೀಚಾರ್ಜ್ ರೇಟ್ ಅನ್ನ ಎಷ್ಟು ಜಾಸ್ತಿ ಮಾಡಕ್ ಬೇಕೋ ಅಷ್ಟು ಜಾಸ್ತಿ ಮಾಡ್ತಾನೆ ಇದಾರೆ. ಅದ್ರಲ್ಲೂ 1.5 GB ಕೊಡೋದು, ಡೈಲಿ 1.5 GB ಎರಡು ಡೇಟಾ ಅಷ್ಟ ಕೊಡೋದು. ಅದು ಖಾಲಿ ಆಯ್ತು ಅಂದ್ರೆ ಮತ್ತೆ ಪ್ಯಾಕ್ ನ ಯಾವನ್ ರೀಚಾರ್ಜ್ ಮಾಡಿಸ್ಕೊಳ್ತಾನೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ ಫೋನಲ್ಲಿ ಏನಾದ್ರು ಇಂಟರ್ನೆಟ್ ತುಂಬಾ ಬೇಗ ಬೇಗ ಖಾಲಿ ಆಗ್ತಿದೆ ಅಂದ್ರೆ ಯಾವ ತರ ಅದನ್ನ ಅವಾಯ್ಡ್ ಮಾಡೋದು, ಅಲ್ಲಿ ಎಲ್ಲಿ ಖಾಲಿ ಆಗ್ತಿದೆ, ಕೆಲವೊಂದು ಸೆಟ್ಟಿಂಗ್ಸ್ ಕೂಡ ನಿಮ್ಮ ಫೋನಲ್ಲಿ ಆನ್ ಕೂಡ ಆಗಿರುತ್ತೆ. ಅದನ್ನ ಈಗಲೇ ಆಫ್ ಮಾಡ್ಕೊಂಡು ನೀವು ತುಂಬಾ ಈಸಿ ಸೇಫ್ ಕೂಡ ಆಗ್ಬೋದು. ಮತ್ತೆ ಇಂಟರ್ನೆಟ್ ಆದಷ್ಟು ನಿಧಾನಕ್ಕೆ ಖಾಲಿ ಕೂಡ ಆಗುತ್ತೆ. ಹಾಗಾದ್ರೆ ಯಾವ ಸೆಟ್ಟಿಂಗ್ಸ್ ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಟೆಕ್ ವಿಡಿಯೋಸ್ ಗಳನ್ನ ಮುಂದೆ ಕೂಡ ತಿಳ್ಕೊಳ್ತಾ ಇರ್ಬೋದು. ಹಾಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ. ನೀವು ಕೂಡ ಒಂದು ಲೈಕ್ ಇಂದ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಕೂಡ ಆಗುತ್ತೆ. ಲೈಕ್ ಮಾಡಿ ಬೇಗ. ಗುರು ಆಗಿರೋತಿನ ವಿಡಿಯೋವನ್ನ ಶೋಣ. ನಿಮ್ ಫೋನಲ್ಲಿ ಇಂಟರ್ನೆಟ್ ಬೇಗ ಖಾಲಿ ಆಗ್ತಿದೆ ಅಂದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ. ಅದನ್ನ ಈಗಲೇ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ. ಅದಾದ್ಮೇಲೆ ಗೂಗಲ್ ಪ್ಲೇ ಸ್ಟೋರ್ ಎಲ್ಲರ ಫೋನಲ್ಲಿ ಇದ್ದೇ ಇರುತ್ತೆ. ಫಸ್ಟ್ ಗೂಗಲ್ ಪ್ಲೇ ಸ್ಟೋರ್ ಒಂದು ಮೇನ್ ರೀಸನ್ ಕೂಡ ಆಗಿರುತ್ತೆ ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಖಾಲಿ ಆಗೋಕೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲಂಗೆ ಆಟೋ ಅಪ್ಡೇಟ್ ಅಂದ್ರೆ ಅಪ್ಲಿಕೇಶನ್ ಗಳು ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನ ಈಗಲೇ ಆಫ್ ಮಾಡ್ಕೊಳ್ಳಿ. ಅದು ಏನಕ್ಕೆ ಅಂತ ನಿಮ್ಗೆ ಗೊತ್ತು, ತುಂಬಾ ಅಪ್ಲಿಕೇಶನ್ ಗಳನ್ನ ಫೋನಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿರ್ತೀರ. ಮತ್ತೆ ಒಂದೊಂದು ಅಪ್ಲಿಕೇಶನ್ ಅನ್ನ ನೀವು ಯೂಸೇ ಮಾಡೋದಿಲ್ಲ, ಆದ್ರೂ ಕೂಡ ಅದು ಯಾವಾಗ ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತೆ ಅವಾಗ ಆಟೋಮೆಟಿಕ್ ಆಗಿ ಅಪ್ಡೇಟ್ ಕೂಡ ಆಗ್ತಿರುತ್ತೆ. ಅದನ್ನೇ ಫಸ್ಟ್ ಆಫ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಇಲ್ಲಿ ಈ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಟ್ವರ್ಕ್ ಪ್ರೆಫರೆನ್ಸ್ ಅನ್ನ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ, ಆಟೋ ಅಪ್ಡೇಟ್ ಆಪ್ಸ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಕಾಣುತ್ತಲ್ಲ, ಆ ಆಪ್ಷನ್ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ನಾನು ಈಗಾಗಲೇ ನನ್ನ ಫೋನಲ್ಲಿ ಒಂದು ಆಪ್ಷನ್ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಆಟೋ ಪ್ಲೇ ವಿಡಿಯೋಸ್ ಅಂತ ಕಾಣ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ತುಂಬಾ ಜನ ಏನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಆಟೋ ಪ್ಲೇ ವಿಡಿಯೋಸ್ ಅಟ್ ಎನಿ ಟೈಮ್ ಅಂತ ಕಾಣ್ತಲ್ಲ. ಅಂದ್ರೆ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಯಾವ್ದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಕ್ ಹೋದಾಗ ಕೆಳಗಡೆ ಒಂದು ವಿಡಿಯೋ ಕೂಡ ಬರ್ತಾ ಇರುತ್ತೆ. ಆ ಒಂದು ವಿಡಿಯೋ ಪ್ಲೇ ಆಯ್ತು ಅಂದ್ರೆ ತುಂಬಾ ಡೇಟಾ ಕೂಡ ಖಾಲಿ ಆಗ್ಬಿಡುತ್ತೆ. ಯಾಕಂದ್ರೆ ಹೈ ಕ್ವಾಲಿಟಿ ಒಂದು ವಿಡಿಯೋ ಪ್ಲೇ ಕೂಡ ಆಗುತ್ತೆ. ಹಾಗಾಗಿ ಇದು ಪ್ಲೇ ಆಗ್ಬಾರ್ದು ಅಂದ್ರೆ ಡೋಂಟ್ ಆಟೋ ಪ್ಲೇ ವಿಡಿಯೋಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಕ್ ಹೋದ್ರೂ ಕೂಡ ಅಷ್ಟೇ ಆ ಒಂದು ವಿಡಿಯೋ ಪ್ಲೇ ಕೂಡ ಆಗೋದಿಲ್ಲ. ಇದರಿಂದ ನಿಮ್ಮ ಇಂಟರ್ನೆಟ್ ಸೇವ್ ಕೂಡ ಆಗುತ್ತೆ. ಇನ್ನ ಎರಡನೇದಾಗಿ ತುಂಬಾ ಇಂಪಾರ್ಟೆಂಟ್ ಆದ ಸೆಟ್ಟಿಂಗ್ ಕೂಡ ಆಗಿದೆ. ಈಗಂತೂ ನೋಡ್ಬೋದು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಮುಳುಗೋಗಿರ್ತೀವಿ. ಹಾಗಾಗಿ ಈ ಸೆಟ್ಟಿಂಗ್ ನ ಪ್ರತಿಯೊಬ್ಬರು ಕೂಡ ಈಗಲೇ ಮಾಡ್ಕೊಳ್ಳಿ. ಫಸ್ಟ್ ಯೂಟ್ಯೂಬ್ ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸೈಡ್ ಪ್ರೊಫೈಲ್ ಐಕಾನ್ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದ್ರೆ ಅಂದ್ರೆ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ, ಡೇಟಾ ಸೇವಿಂಗ್ ಅಂತ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೇಲ್ಗಡೆ ಒಂದು ಇನ್ನೊಂದು ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ, ಡೇಟಾ ಸೇವಿಂಗ್ ಮೋಡ್ ಅಂತ. ಸಿಂಪಲ್ ಆಗಿ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಒಂದೊಂದ್ಸಲಿ ವಿಡಿಯೋಗಳನ್ನ ಓಪನ್ ಮಾಡ್ತೀರಾ, ಆಯ್ತಾ, ಓಪನ್ ಮಾಡ್ಬಿಟ್ಟು ಸುಮ್ಮನೆ ನೋಡ್ತಾ ಹೋಗ್ತೀರಾ. ಆದ್ರೆ ಅಲ್ಲಿ ಹೈ ಕ್ವಾಲಿಟಿಗೆ ಅದು ಸೆಲೆಕ್ಟ್ ಕೂಡ ಆಗ್ಬಿಡುತ್ತೆ. ಲೈಕ್ ಈಗ 720p ಆಗಿರ್ಬೋದು, 1080p ಈ ಒಂದು ರೆಸೊಲ್ಯೂಷನ್ಗೆ ಸೆಲೆಕ್ಟ್ ಕೂಡ ಆಗಿರುತ್ತೆ. ಹಾಗಾಗಿ ಅಷ್ಟು ರೆಸೊಲ್ಯೂಷನ್ ನೀವು ವಿಡಿಯೋ ನೋಡ್ತೀರಾ ಅಂದಾಗ ಮೊಬೈಲ್ ಇಂಟರ್ನೆಟ್ ಬೇಗ ಕನ್ಸ್ಯೂಮ್ ಕೂಡ ಆಗೋಗುತ್ತೆ. ಹಾಗಾಗಿ ಈ ಸೆಟ್ಟಿಂಗ್ ನ ಎನೇಬಲ್ ಮಾಡ್ಕೊಂಡ್ರಿ ಅಂದ್ರೆ ಆ ವಿಡಿಯೋಗಳು ನೀವು ಪ್ಲೇ ಮಾಡಿದಾಗ ಕೇವಲ 360 ರೆಸೊಲ್ಯೂಷನ್ ಅಂದ್ರೆ 480p ರೆಸೊಲ್ಯೂಷನ್ ಅಲ್ಲಿ ಪ್ಲೇ ಕೂಡ ಆಗುತ್ತೆ. ಅವಾಗ ನೀವು ತುಂಬಾ ಈಸಿಯಾಗಿ ಆ ವಿಡಿಯೋ ಕೂಡ ನೋಡಬಹುದು, ಈ ಕಡೆ ಇಂಟರ್ನೆಟ್ ಅನ್ನ ಕೂಡ ಸೇವ್ ಮಾಡಬಹುದು. ಅದಾದ್ಮೇಲೆ ಇದೇ ಸೆಟ್ಟಿಂಗ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೈಡ್ ಅಲ್ಲಿ ಪ್ರೊಫೈಲ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ನೀವು ಸರ್ಚ್ ಕೂಡ ಮಾಡಬಹುದು ಡೇಟಾ ಅಂತ. ಅದಾದ್ಮೇಲೆ ಒಂದು ಆಪ್ಷನ್ ಕೂಡ ಕಾಣುತ್ತೆ. ಇಲ್ಲಾಂದ್ರೆ ಸಿಗ್ಲಿಲ್ಲ ಅಂದ್ರೆ ಕೆಳಗಡೆ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ, ಡೇಟಾ ಯೂಸೇಜ್ ಅಂಡ್ ಮೀಡಿಯಾ ಕ್ವಾಲಿಟಿ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಡೇಟಾ ಸೇವರ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಇದನ್ನ ಈಗಲೇ ಎನೇಬಲ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀಲ್ಸ್ ಅನ್ನು ನೋಡಿದ್ರು ಕೂಡ ಅಷ್ಟೇ ಹೈ ಕ್ವಾಲಿಟಿಯಲ್ಲಿ ಪ್ಲೇ ಆಗೋದಿಲ್ಲ, ಅದ್ರ ಬದಲಾಗಿ ಒಂದು ಮಿಡ್ ಕ್ವಾಲಿಟಿ ಪ್ಲೇ ಕೂಡ ಆಗುತ್ತೆ. ಮತ್ತೆ ನೀವು ರೀಲ್ಸ್ ಅನ್ನ ಕೂಡ ನೋಡಬಹುದು, ಇಂಟರ್ನೆಟ್ ಅನ್ನ ಕೂಡ ಈಸಿಗೆ ಸೇವ್ ಕೂಡ
ಮಾಡ್ಬೋದು. ಇನ್ನ ಮೂರನೇ ಸೆಟ್ಟಿಂಗ್ ಏನ್ ಮಾಡ್ಕೊಬೇಕು ಅಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಈಗಂತೂ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತೀರಾ. ಮತ್ತೆ ನನಗೆ ತುಂಬಾ ಜನ DM ನ ಕೂಡ ಮಾಡಿ ಕೇಳಿದ್ರೆ, ಬ್ರೋ ಆಟೋಮೆಟಿಕ್ ಆಗಿ ಈ ಒಂದು ಗೂಗಲ್ ಫೋಟೋಸ್ಗೆ ನನ್ನ ಫೋಟೋಸ್ ವಿಡಿಯೋಸ್ ಬ್ಯಾಕಪ್ ಕೂಡ ಆಗ್ತಿದೆ, ಮತ್ತೆ ಇಂಟರ್ನೆಟ್ ಕೂಡ ಬೇಗ ಖಾಲಿ ಆಗ್ತಿದೆ ಅಂತ. ಹಾಗಾಗಿ ಈ ಬ್ಯಾಕಪ್ ಸೆಟ್ಟಿಂಗ್ ಅನ್ನ ಫಸ್ಟ್ ಈಗಲೇ ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಅರ್ಧ ಇಂಟರ್ನೆಟ್ ಖಾಲಿ ಕೂಡ ಆಗ್ತಾ ಇರುತ್ತೆ. ಸಿಂಪಲ್ ಆಗಿ ಗೂಗಲ್ ಫೋಟೋಸ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಫೋಟೋ ಸೆಟ್ಟಿಂಗ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೇಲ್ಗಡೆ ಬ್ಯಾಕಪ್ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಈ ಒಂದು ಆಪ್ಷನ್ ಬ್ಯಾಕಪ್ ಇಸ್ ಆಫ್ ಅಂತ ಕಾಣ್ತಾ ಇದೆಯಲ್ಲ, ನನ್ನ ಫೋನ್ ಒಂದು ಸೆಟ್ಟಿಂಗ್ ಆಫ್ ಕೂಡ ಆಗಿದೆ. ನಿಮ್ಮ ಫೋನ್ ಅಲ್ಲಿ ಆನ್ ಅಂತ ಕಾಣ್ತಿದೆ ಅಂದ್ರೆ ಫಸ್ಟ್ ಈ ಒಂದು ಬ್ಯಾಕಪ್ ಸೆಟ್ಟಿಂಗ್ ಅನ್ನ ಈಗಲೇ ಆಫ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಯಾವಾಗ ಇಂಟರ್ನೆಟ್ ಆನ್ ಮಾಡ್ತೀರಾ ಇನ್ಸ್ಟಂಟ್ ಆಗಿ ಬರೋ ಮೀಡಿಯಾಸ್ ಗಳೆಲ್ಲ ಈ ಒಂದು ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೇಗ ನೆಟ್ ಕೂಡ ಖಾಲಿ ಆಗುತ್ತೆ. ಇದನ್ನ ಆಫ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಕು ಅಂದಾಗ ಮಾತ್ರ ಇದನ್ನ ಎನೇಬಲ್ ಮಾಡ್ಕೊಂಡು ಬ್ಯಾಕಪ್ ಮಾಡ್ಕೊಳ್ಳೋದು ಒಳ್ಳೇದು. ಅದು ವೈಫೈ ಸಿಕ್ತಾಗ. ಇಲ್ಲಾಂದ್ರೆ ಮೊಬೈಲ್ ನೆಟ್ ಅಲ್ಲಿ ಬ್ಯಾಕಪ್ ಮಾಡ್ಕೊಳಕ್ ಬಿಡ್ಬೇಡಿ. ಬೇಗ ಇಂಟರ್ನೆಟ್ ಕೂಡ ಅಲ್ಲಿ ಕನ್ಸ್ಯೂಮ್ ಆಗೋಗುತ್ತೆ. ಇನ್ನ ಮುಂದಿನ ಸೆಟ್ಟಿಂಗ್ ಈಗ ನೋಡಬಹುದು, ನೀವು ಯಾವ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀರಾ ಆ ಒಂದು ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಒಂದು ಐ ಬಟನ್ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಡೇಟಾ ಯೂಸೇಜ್ ಅಂತ ಎಲ್ಲಾರ ಒಂದು ಫೋನ್ ಅಲ್ಲಿ ಕೂಡ ಒಂದು ಸೆಟ್ಟಿಂಗ್ ಇದ್ದೇ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಡೇಟಾ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ. ಫಸ್ಟ್ ಇದನ್ನ ಈಗಲೇ ಆಫ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನೀವು ಒಂದ್ಸಲಿ ನೋಡಬಹುದು ಆ ಫೋನ್ ಅಲ್ಲಿ ಇಂಟರ್ನೆಟ್ ನ ಹಾಗೆ ಆನ್ ಮಾಡಿ ಇಟ್ಟಿರ್ತೀರಾ, ಆದ್ರೂ ಕೂಡ ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ನ ನೋಟಿಫಿಕೇಶನ್ ಕೂಡ ಬರ್ತಾ ಇರುತ್ತೆ, ಬೇರೆ ರೀಲ್ಸ್ ಏನೇನು ನೋಟಿಫಿಕೇಶನ್ ಕೂಡ ಬರ್ತಾ ಇರುತ್ತೆ. ಕಾರಣ ಏನು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಅಪ್ಲಿಕೇಶನ್ ರನ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ರನ್ ಆಗ್ಬೇಕಾದ್ರೆ ಮೊಬೈಲ್ ನೆಟ್ ಕಿತ್ಕೊಂಡಾಗೋದು ಕಾಮನ್. ಹಾಗಾಗಿ ಈ ಒಂದು ಸೆಟ್ಟಿಂಗ್ ಅನ್ನ ಯಾವಾಗ ಅಂದ್ರೆ ಆಫ್ ಮಾಡ್ತೀರಾ ಅವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ಸ್ಟಾಗ್ರಾಮ್ ನಿಮ್ಮ ಇಂಟರ್ನೆಟ್ ಅನ್ನ ಕನ್ಸ್ಯೂಮ್ ಕೂಡ ಮಾಡ್ಕೊಳ್ಳೋದಿಲ್ಲ. ಇದರಿಂದ ತುಂಬಾ ನೆಟ್ ಅನ್ನ ಕೂಡ ಸೇವ್ ಮಾಡಬಹುದು. ಕೇವಲ ಇನ್ಸ್ಟಾಗ್ರಾಮ್ ಅಂತ ಅಷ್ಟೇ ಅಲ್ಲ, ಯೂಟ್ಯೂಬ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಅಷ್ಟೇ ಇದೇ ರೀತಿ ಸ್ಟೆಪ್ಸ್ ಅನ್ನ ಕೂಡ ಫಾಲೋ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಡೇಟಾ ಯೂಸೇಜ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಗ್ರೌಂಡ್ ಡೇಟಾವನ್ನ ಆಫ್ ಮಾಡಿ. ಇದರಿಂದ ನೀವು ತುಂಬಾ ಇಂಟರ್ನೆಟ್ ಅನ್ನ ಸೇವ್ ಕೂಡ ಮಾಡಬಹುದು. ಇನ್ನ ಮುಂದಿನ ಪ್ರೋ ಟಿಪ್ ಏನು ಅಂದ್ರೆ ನಿಮ್ಗೆ ಬೇಕು ಅಂದಾಗ ಮಾತ್ರ ಇಂಟರ್ನೆಟ್ ಅನ್ನ ಆನ್ ಮಾಡ್ಕೊಳ್ಳಿ. ನಾನು ತುಂಬಾ ಜನ ನೋಡಿದೀನಿ ಮೊಬೈಲ್ ನೆಟ್ ಅನ್ನ ಯೂಸ್ ಮಾಡಲ್ಲ ಅಂದ್ರೂ ಕೂಡ ಅಷ್ಟೇ 24 ಗಂಟೆ ಇಂಟರ್ನೆಟ್ ಅನ್ನ ಆನ್ ಮಾಡಿ ಕೂಡ ಇಟ್ಕೊಂಡಿರ್ತಾರ. ಸೊ ಹಾಗಿದ್ದಾಗ ಏನಾಗುತ್ತೆ ಅಂದ್ರೆ ಇಂಟರ್ನೆಟ್ ಬೇಗ ಖಾಲಿ ಆಗೋದಂತೂ ಡೌಟ್ ಇಲ್ಲ. ಇಷ್ಟು ಸೆಟ್ಟಿಂಗ್ ಮಾಡಿದ್ರು ಕೂಡ ಒಂದೊಂದ್ಸಲಿ ಇಂಟರ್ನೆಟ್ ಬೇಗ ಖಾಲಿ ಕೂಡ ಆಗುತ್ತೆ. ಹಾಗಾಗಿ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ಮಾತ್ರ ಮೊಬೈಲ್ ನೆಟ್ ಅನ್ನ ಆನ್ ಮಾಡ್ಕೊಂಡು ನೀವು ಯೂಸ್ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಇದರಿಂದ ನೆಟ್ ಕೂಡ ಸೇವ್ ಆಗುತ್ತೆ. ಮತ್ತೆ ನಿಮ್ಮ ಫೋನ್ ಮೇಲೆ ಕೂಡ ಅಷ್ಟೇ ಯಾವುದೇ ರೀತಿಯ ಬ್ಯಾಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಸೊ ಇಷ್ಟು ಸ್ಟೆಪ್ಸ್ ಅನ್ನ ಈಗಲೇ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಪೇಜ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.